ಒಂದು ಊರಲ್ಲಿ ಅಮಾವಾಸ್ಯೆ ದಿನ ರಾತ್ರಿ ಇಡೀ ಊರೇ ಸೇರಿಕೊಂಡು ಸತ್ತವರ ಆತ್ಮಗಳಿಗೆ ಮದುವೆ ಮಾಡ್ತಾರಂತೆ. ಆ್ಯಂಡ್ ಈ ಊರಲ್ಲಿ ಬರೀ ಸತ್ತವರ ಆತ್ಮಗಳಿಗೆ ಮದುವೆ ಮಾಡೋದಷ್ಟೇ ಅಲ್ಲದೆ ಆ ಅಮಾವಾಸ್ಯೆ ದಿನ ರಾತ್ರಿ ಇಡೀ ಊರಿಗೆ ಮಾಂಸದ ಊಟ ಹಾಕ್ತಾರಂತೆ. ಅಷ್ಟಕ್ಕೂ ಆ ಹಳ್ಳಿ ಯಾವುದು? ಆ ಹಳ್ಳಿಯಲ್ಲಿ ಸತ್ತವರ ಆತ್ಮಗಳಿಗೆ ಯಾಕೆ ಮದುವೆ ಮಾಡ್ತಾರೆ? ನಮ್ಮ ಕರ್ನಾಟಕದ ಕರಾವಳಿ ಜಿಲ್ಲೆಗಳಾಗಿರುವಂತಹ ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿಯ ಕೆಲವು ಹಳ್ಳಿಗಳಲ್ಲಿ ಸತ್ತವರ ಆತ್ಮಗಳಿಗೆ ಮದುವೆ ಮಾಡ್ತಾರಂತೆ. ಈ ಥರ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂದರೆ, ಈ ಊರಲ್ಲಿ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಹುಡುಗಿ ಆಗಲಿ ಅಥವಾ ಹುಡುಗ ಆಗಲಿ ಮದುವೆ ಆಗೋದಕ್ಕಿಂತ ಮುಂಚೆನೇ ಸತ್ತು ಹೋದರೆ, ಅಥವಾ 18 ವರ್ಷ ವಯಸ್ಸು ಆಗದೇ ಇರೋದಕ್ಕಿಂತ ಮುಂಚೆನೇ ಸತ್ತು ಹೋದರೆ ಅವರ ಆತ್ಮಗಳು ಇದೇ ಊರಲ್ಲಿ ಇರುತ್ತಂತೆ. ಈ ಆತ್ಮಗಳು ತಮ್ಮ ಹೊಡ ಹುಟ್ಟಿದವರಿಗೆ ತುಂಬಾ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತಂತೆ. ಅಂದರೆ ತಮ್ಮ ಹೊಡ ಹುಟ್ಟಿದವರಿಗೆ ಮದುವೆ ಆಗೋದಕ್ಕೆ ಲೇಟ್ ಆಗೋದು, ಅಥವಾ ಮದುವೆ ಆದಮೇಲೆ ಅವರಿಗೆ ಮಕ್ಕಳು ಆಗದೇ ಇರುವಂಥ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುತ್ತಂತೆ. ಆದ್ದರಿಂದನೇ ಆ ಕುಟುಂಬದವರು ಈ ಆತ್ಮಗಳಿಗೆ ಮದುವೆ ಮಾಡಿಸಿದರೆ ಈ ಆತ್ಮಗಳಿಗೆ ಮುಕ್ತಿ ಸಿಗುತ್ತೆ. ಆ್ಯಂಡ್ ಮುಂದೆ ನಮ್ಮ ಫ್ಯಾಮಿಲಿಗೂ ಕೂಡ ಯಾವುದೇ ತರಹದ ಪ್ರಾಬ್ಲಮ್ಸ್ ಬರಲ್ಲ ಅನ್ನೋ ಕಾರಣಕ್ಕೆ ಈ ಆತ್ಮಗಳಿಗೆ ಮದುವೆ ಮಾಡಿಸ್ತಾರಂತೆ. ಆ್ಯಂಡ್ ಈ ಮದುವೆಯನ್ನು ಯಾವ ಥರ ಮಾಡ್ತಾರೆ ಅಂದರೆ, ಫಸ್ಟ್ ಯಾವ ಕುಟುಂಬದಲ್ಲಿ ಒಬ್ಬ ಹುಡುಗ ಮದುವೆ ಆಗೋದಕ್ಕಿಂತ ಮುಂಚೆನೇ ಸತ್ತು ಹೋಗಿರ್ತಾನೋ ಅವನ ಕುಟುಂಬದವರು ಬೇರೆ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಒಬ್ಬ ಹುಡುಗಿ ಮದುವೆ ಆಗೋದಕ್ಕಿಂತ ಮುಂಚೆನೇ ಸತ್ತು ಹೋಗಿದ್ದಾಳಂತ ಹುಡುಕ್ತಾ ಹೋಗ್ತಾರೆ. ಇವರಿಗೆ ಅಂತಹ ಒಂದು ಕುಟುಂಬ ಸಿಕ್ಕ ಮೇಲೆ ಆ ಎರಡೂ ಕುಟುಂಬಗಳು ಸೇರಿಕೊಂಡು ಈ ಆತ್ಮಗಳ ಮದುವೆ ಬಗ್ಗೆ ಡಿಸ್ಕಷನ್ ಮಾಡ್ತಾರಂತೆ. ಇದಾದ ನಂತರ ಆ ಎರಡೂ ಕುಟುಂಬಗಳು ಸೇರಿಕೊಂಡು ಜ್ಯೋತಿಷ್ಯರ ಹತ್ರ ಹೋಗಿ ಅವರಿಬ್ಬರ ಜಾತಕವನ್ನ ಮ್ಯಾಚ್ ಮಾಡಿಸ್ತಾರಂತೆ. ಆದರೆ ಈ ಆತ್ಮಗಳ ಮದುವೆಗೂ ಕೂಡ ಒಂದು ಚಿಕ್ಕ ರೂಲ್ ಇದೆ. ಅದೇನೆಂದರೆ, ಆ ಸತ್ತು ಹೋಗಿರುವಂಥ ಹುಡುಗನ ವಯಸ್ಸು ಆ ಸತ್ತು ಹೋಗಿರುವಂಥ ಹುಡುಗಿಯ ವಯಸ್ಸಿಗಿಂತ 2 ವರ್ಷ ದೊಡ್ಡವನಾಗಿರ್ಬೇಕಂತೆ. ಆ್ಯಂಡ್ ಈ ಆತ್ಮಗಳ ಮದುವೆ ಆ ಎರಡೂ ಫ್ಯಾಮಿಲಿಗೂ ಒಪ್ಪಿಗೆ ಆದರೆ ಮಾತ್ರ ಈ ಮದುವೆ ಆಗುತ್ತಂತೆ. ಆ್ಯಂಡ್ ಇವರು ಈ ಮದುವೆಯನ್ನು ಎಷ್ಟು ನೀಟಾಗಿ ಮಾಡ್ತಾರೆ ಅಂದರೆ, ಆ ಎರಡೂ ಫ್ಯಾಮಿಲಿಯವರು ತಮ್ಮ ಸಂಬಂಧಿಕರನ್ನ ಆ್ಯಂಡ್ ತಮ್ಮ ಗೆಸ್ಟ್ಗಳನ್ನು ಕೂಡ ಈ ಮದುವೆಗೆ ಇನ್ವೈಟ್ ಮಾಡ್ತಾರಂತೆ. ಆ್ಯಂಡ್ ಇವರು ಈ ಮದುವೆಗೋಸ್ಕರ ಸಿಂಬಾಲಿಕ್ ಆಗಿ ಇರಲಿ ಅನ್ನೋ ಕಾರಣಕ್ಕೆ ಒಂದು ಹುಡುಗನ ರೂಪದಲ್ಲಿರುವಂಥ ಗೊಂಬೆಯನ್ನು ಆ್ಯಂಡ್ ಇನ್ನೊಂದು ಹುಡುಗಿಯ ರೂಪದಲ್ಲಿರುವಂಥ ಗೊಂಬೆಯನ್ನು ರೆಡಿ ಮಾಡ್ತಾರಂತೆ. ಆ್ಯಂಡ್ ಈ ಮದುವೆ ಆ ಸತ್ತು ಹೋಗಿರುವಂಥ ಹುಡುಗನ ಮನೆಯಲ್ಲಿ, ಅದರಲ್ಲೂ ಅಮಾವಾಸ್ಯೆ ದಿನ ರಾತ್ರಿ ಈ ಮದುವೆಯನ್ನು ಮಾಡ್ತಾರಂತೆ. ಆ್ಯಂಡ್ ಆ ಎರಡೂ ಫ್ಯಾಮಿಲಿಯವರು ಈ ಗೊಂಬೆಗಳನ್ನು ಒಂದು ಮರದ ಕೆಳಗಡೆ ಇಟ್ಟು ಆ ಗೊಂಬೆಗಳಿಗೆ ಅಲಂಕಾರವನ್ನು ಮಾಡಿ ಹೂವಿನ ಮಾಲೆ ಹಾಕಿ ಕುಂಕುಮ ಹಚ್ಚಿ ಮಂತ್ರವನ್ನು ಹೇಳುತ್ತಾ ತಾಳಿಯನ್ನು ಕಟ್ಟಿಸ್ತಾರಂತೆ. ಅಂದರೆ ಬದುಕಿರುವವರಿಗೆ ಯಾವ ಥರ ಶಾಸ್ತ್ರೋಕ್ತವಾಗಿ ಮದುವೆಯನ್ನು ಮಾಡ್ತಾರೋ ಈ ಆತ್ಮಗಳಿಗೂ ಕೂಡ ಅದೇ ಥರ ಶಾಸ್ತ್ರೋಕ್ತವಾಗಿ ಮದುವೆಯನ್ನು ಮಾಡ್ತಾರಂತೆ. ಆ್ಯಂಡ್ ಈ ಮದುವೆ ಆದಮೇಲೆ ಈ ಮದುವೆಗೆ ಬಂದಂಥ ತಮ್ಮ ಸಂಬಂಧಿಕರಿಗೆ ಆ್ಯಂಡ್ ಗೆಸ್ಟ್ಗಳಿಗೆ ತುಂಬ ವೆರೈಟಿಯಾದಂಥ ಊಟವನ್ನು, ಅಂದರೆ ಇಡಿಯಪ್ಪ, ಇಡ್ಲಿ, ಚಿಕನ್ ಕರ್ರಿ, ಚಿಕನ್ ಸುಕ್ಕ, ಕಡಲೆಬೇಳೆ ಪಾಯಸ, ಮಟನ್ ಗ್ರೇವಿ, ಫಿಶ್ ಫ್ರೈ ಆ್ಯಂಡ್ ಇದೇ ತರಹದ ಇನ್ನೆಷ್ಟೋ ಐಟಮ್ಸ್ ಇರುವಂಥ ಊಟವನ್ನು ಹಾಕ್ತಾರಂತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಆ ಹುಡುಗನ ಆತ್ಮ ಇರುವಂಥ ಗೊಂಬೆಯನ್ನು ಆ್ಯಂಡ್ ಆ ಹುಡುಗಿಯ ಆತ್ಮ ಇರುವಂಥ ಗೊಂಬೆಯನ್ನು ಆ ಹುಡುಗನ ಮನೆಯವರು ತಮ್ಮ ಮನೆಗೆ ತಗೊಂಡೋಗಿ ಒಂದು ರಾತ್ರಿ ಆ ಗೊಂಬೆಗಳನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಮರುದಿನ ಆ ಎರಡೂ ಗೊಂಬೆಗಳನ್ನು ಕೆರೆಯಲ್ಲಿ ಅಥವಾ ನದಿಯಲ್ಲಿ ವಿಲೀನ ಮಾಡ್ತಾರಂತೆ. ಈ ಕಲ್ಚರ್ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ? ನಾನು ಫಸ್ಟ್ ಟೈಮ್ ಕೇಳಿದಾಗ ನನಗೂ ಕೂಡ ಒಂಥರ ಶಾಕ್ ಆಗಿತ್ತು, ಈ ತರಹದ್ದೆಲ್ಲ ಕಲ್ಚರ್ ಇರುತ್ತಾ ಅಂತ. ಆ್ಯಂಡ್ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ನಾವು ರೀಸೆಂಟಾಗಿ ಈ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಾವು ಕೊಡ್ತಾ ಇರುವಂಥ ಇನ್ಫಾರ್ಮೇಷನ್ ನಿಮ್ಗೇನಾದರೂ ಚೆನ್ನಾಗಿ ಅನಿಸ್ತಾ ಇತ್ತು ಅಂದರೆ ಪ್ಲೀಸ್ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕನ್ನು ಕೂಡ ಹಾಲಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಕೂಡ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಆ್ಯಂಡ್ ನಿಮ್ಮಿಂದ ಆದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ತಲೆಯಲ್ಲಿ ಕೂದಲು ಜಾಸ್ತಿ ಹೋಗಿರೋರಿಗೆ ಆ್ಯಂಡ್ ಬೋಳು ತಲೆ ಇರೋರಿಗೆ ಒಂದು ಗುಡ್ ನ್ಯೂಸ್. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಇಲ್ಲ, ಇದು ಕಾಡಲ್ಲಿ ಸಿಗುವಂಥ ಸೊಪ್ಪಲ್ಲ. ರೀಸೆಂಟಾಗಿ ವಿಜ್ಞಾನಿಗಳು ಒಂದು ಸಿರಮನ್ನು ಡೆವಲಪ್ ಮಾಡಿದ್ದಾರೆ. ಇದನ್ನ ಬಳಕೆ ಮಾಡಿದರೆ ಜಸ್ಟ್ 20 ಡೇಸಲ್ಲೇ ಕೂದಲು ರೀಗ್ರೋತ್ ಆಗುತ್ತಂತೆ. ನಿಂದು ತಾಯಿ ಗುಣ ಇಲ್ಲ ನಿಂದು. ಬೋಳು ತಲೆ ಇರೋರು ಆನ್ಲೈನಲ್ಲಿ ಆ ರೀಗ್ರೋತ್ ಹೇರ್ ಆಯಿಲ್ ಅಂತ, ಈ ರೀಗ್ರೋತ್ ಹೇರ್ ಆಯಿಲ್ ಅಂತ ತುಂಬ ವಸ್ತುಗಳನ್ನು ಬಳಕೆ ಮಾಡಿರ್ತಾರೆ. ಬಟ್ ಅವರಿಗೆ ರಿಸಲ್ಟ್ ಮಾತ್ರ ಸಿಕ್ಕಿರಲ್ಲ. ಆದ್ರಿಂದನೇ ನ್ಯಾಷನಲ್ ತೈವಾನ್ ಯೂನಿವರ್ಸಿಟಿಯ ವಿಜ್ಞಾನಿಗಳು ಒಂದು ಸಿರಮನ್ನು ಡೆವಲಪ್ ಮಾಡಿದ್ದಾರೆ. ಅದರ ಹೆಸರು ರಬಾನ್ ಸಿರಮ್. ವಿಜ್ಞಾನಿಗಳು ಈ ಸಿರಮನ್ನು ನ್ಯಾಚುರಲ್ ಫ್ಯಾಟಿ ಆಸಿಡ್ಸ್ ಇಂದ ತಯಾರು ಮಾಡಿದ್ದಾರೆ. ಇದನ್ನ ತಲೆಗೆ ಹಚ್ಚಿ ಮಸಾಜ್ ಮಾಡಿದ್ರೆ
ಜಸ್ಟ್ 20 ಡೇಸಲ್ಲೇ ಕೂದಲು ರೀಗ್ರೋತ್ ಆಗುತ್ತಂತೆ. ಆ್ಯಂಡ್ ಈ ಸಿರಮ್ ನಿಮ್ಮ ಸ್ಕಿನ್ನಲ್ಲಿರುವಂಥ ಫ್ಯಾಟಿ ಸೆಲ್ಸ್ ಅನ್ನು ಬೂಸ್ಟ್ ಮಾಡಿ ಏರ್ ಫಾಲಿಕ್ಯೂಲ್ಸ್ನ ಡೆವಲಪ್ ಮಾಡುತ್ತಂತೆ. ಆದರೆ ಈ ಸಿರಮನ್ನು ಇನ್ನೂ ಮನುಷ್ಯರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಬಟ್ ಇಲಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದರೆ ಜಸ್ಟ್ 20 ಡೇಸಲ್ಲೇ ಕೂದಲು ರೀಗ್ರೋತ್ ಆಗಿದೆಯಂತೆ. ಆ್ಯಂಡ್ ಇದೇ ಟೀಮ್ನಲ್ಲಿರುವಂಥ ಒಬ್ಬ ವಿಜ್ಞಾನಿಯ ಕಾಲಿನ ಮೇಲೆ ಇದನ್ನು ಹಚ್ಚಿದರೆ ಅಲ್ಲೂ ಕೂಡ ಪಾಸಿಟಿವ್ ರಿಸಲ್ಟೇ ಬಂದಿದೆಯಂತೆ. ಒಂದು ವೇಳೆ ಇದು ಮನುಷ್ಯರ ಮೇಲೆ ಕರೆಕ್ಟಾಗಿ ವರ್ಕ್ ಆದರೆ ಹೇರ್ ರೀಗ್ರೋತ್ ಆಯಿಲ್ ಫೀಲ್ಡಲ್ಲಿ ಇದು ಒಂದು ರೆವಲ್ಯೂಷನ್ನೇ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಬೋಳ್ ತಲೆಯನ್ನು ಹೊಂದಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಅವರ ಹೆಸರನ್ನು ಕೂಡ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ರಷ್ಯಾ ನಮ್ಮ ಭಾರತಕ್ಕೆ ಎಂಥ ಒಂದು ಒಳ್ಳೆ ಫ್ರೆಂಡ್ ಅಂದರೆ, ನಮ್ಮ ಭಾರತಕ್ಕೆ ಈ ರಷ್ಯಾ ದೇಶವನ್ನು ಬಿಟ್ಟರೆ ಇಂಥ ಒಂದು ಒಳ್ಳೆ ಸ್ನೇಹಿ ರಾಷ್ಟ್ರ ಮತ್ತೊಂದಿಲ್ಲ. ಆ್ಯಂಡ್ ಈ ರಷ್ಯಾ ನಮ್ಮ ಜೊತೆಗೆ ಇರುವಾಗ ನಾವು ಯಾವ ದೇಶಕ್ಕೆ ಭಯ ಬೀಳುವಂಥ ಅವಶ್ಯಕತೆನೇ ಇಲ್ಲ. ಅದು ಯಾಕೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ರೀಸೆಂಟಾಗಿ ಪುಟಿನ್ ನಮ್ಮ ದೇಶಕ್ಕೆ ಬರೋದಕ್ಕಿಂತ ಮುಂಚೆ ರಷ್ಯಾ ನಮ್ಮ ಭಾರತದೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಆ ಒಪ್ಪಂದದ ಹೆಸರು ರೀಲೋಸ್ ಅಗ್ರಿಮೆಂಟ್. ಅಷ್ಟಕ್ಕೂ ರೀಲೋಸ್ ಅಂದರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್. ಈ ಒಪ್ಪಂದ ಆಗದೇ ಇರೋದಕ್ಕಿಂತ ಮುಂಚೆ ನಮ್ಮ ಭಾರತದ ವಾರ್ಶಿಪ್ಗಳಿಗೆ ಸಮುದ್ರ ಮಧ್ಯದಲ್ಲಿ ಫ್ಯೂಲ್ ಖಾಲಿ ಆದರೆ ಅಥವಾ ಟೆಕ್ನಿಕಲ್ ಇಶ್ಯೂಸ್ ಬಂದರೆ ಅಥವಾ ಸೈನಿಕರಿಗೆ ಫುಡ್ ಕಡಿಮೆ ಬಿದ್ದರೆ ಬೇರೆ ದೇಶಗಳಿಗೆ ರಿಕ್ವೆಸ್ಟ್ ಕೊಟ್ಟು ಅವರಿಂದ ಹೆಲ್ಪ್ ಬರೋವರೆಗೂ ಕಾಯಬೇಕಾಗ್ತಾ ಇತ್ತು. ಆದರೆ ಈ ರೀಲೋಸ್ ಅಗ್ರಿಮೆಂಟ್ ಆದಮೇಲೆ ನಮ್ಮ ದೇಶದ ವಾರ್ಶಿಪ್ಗಳು ಈ ರಷ್ಯಾದ ಬಳಿ ಹಾದು ಹೋಗ್ತಾ ಇರಬೇಕಾದ್ರೆ ಫ್ಯೂಲ್ ಕಡಿಮೆ ಬಿದ್ದರೆ ಅಥವಾ ಯಾವುದಾದ್ರೂ ಟೆಕ್ನಿಕಲ್ ಇಶ್ಯೂಸ್ ಬಂದರೆ ಡೈರೆಕ್ಟಾಗಿ ರಷ್ಯಾದ ಪೋರ್ಟ್ಗೆ ಹೋಗಿ ನಮ್ಮ ವಾರ್ಶಿಪ್ಗಳನ್ನು ನಿಲ್ಲಿಸ್ಬೋದು. ಆ್ಯಂಡ್ ಏನಾದರೂ ಫುಡ್ ಅವಶ್ಯಕತೆ ಇದ್ದರೆ ಅಥವಾ ಫ್ಯೂಲ್ನ ಅವಶ್ಯಕತೆ ಇದ್ದರೆ ರಷ್ಯಾ ದೇಶದಿಂದ ಅದನ್ನು ತಗೊಳ್ಬೋದು. ಆ್ಯಂಡ್ ಅವಶ್ಯಕತೆ ಇದ್ದರೆ ರಷ್ಯಾದ ವಾರ್ಶಿಪ್ಗಳನ್ನು ಕೂಡ ನಾವು ಬಳಕೆ ಮಾಡಿಕೊಳ್ಬೋದು. ಆ್ಯಂಡ್ ಎಮರ್ಜೆನ್ಸಿ ಟೈಮಲ್ಲಿ ರಷ್ಯಾದ ವಾರ್ ಸೋರ್ಸಸ್ನು ಕೂಡ ನಾವು ತಗೊಂಡು ಬರ್ಬೋದು. ಆ್ಯಂಡ್ ಅದೇ ಥರ ರಷ್ಯಾನು ಕೂಡ ನಮ್ಮ ದೇಶದ ಪೋರ್ಟ್ಗಳನ್ನು ಆ್ಯಂಡ್ ಏರ್ ಬೇಸಸ್ನು ಕೂಡ ಬಳಕೆ ಮಾಡಿಕೊಳ್ಬೋದು. ಈ ಒಪ್ಪಂದ ಹೇಗಿದೆ ಅಂದರೆ, ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಥರ. ಅವನ ವಸ್ತುಗಳನ್ನು ಇವನು ಬಳಕೆ ಮಾಡ್ಬೋದು, ಇವನ ವಸ್ತುಗಳನ್ನು ಅವನು ಬಳಕೆ ಮಾಡ್ಬೋದು. ನೋಡಿ, ಇಂಥ ಒಂದು ದೇಶ ನಮ್ಮ ಸಪೋರ್ಟ್ಗೆ ಇರುವಾಗ ನಾವು ಯಾವ ದೇಶಕ್ಕೆ ಯಾಕೆ ಭಯ ಬೀಳಬೇಕು ಹೇಳಿ. ಆ್ಯಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಇದೇ ತರಹದ ಇನ್ನೆಷ್ಟೋ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕನ್ ಕೂಡ ಹಾಲಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.